ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ. ನನ್ನ ಮಗಳು ಹೆಸರು ತ್ರೇಯ ಅಂತ. ನಾನು ಬಂದು ಬ್ಯಾಂಗ್ಳೂರು ವಿಜಯನಗರ ಅತ್ತಿಗುಪ್ಪೆಯಿಂದ ಬರ್ತಾಯಿದ್ದೀನಿ. ಅಲ್ಲಿ ಹತ್ತಿರದ ಒಂದು ಕ್ಲಿನಿಕಲ್ಲಿ ನಮಗೆ ಈ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿದ್ರು. ಸಿಂಪ್ಟಮ್ ಏನು ಕಾಣಲಿಲ್ಲ, ಬಟ್ ಡಾಕ್ಟ್ರಿಗೆ ಗೊತ್ತಾಯಿತು, ನಮಗೆ ಗೊತ್ತಾಗಲಿಲ್ಲ. ಅಲ್ಲಿ ಬಂದು ಡಾಕ್ಟರ್ ಇಂತಜಾರ್ ಸರ್ನ ಭೇಟಿಯಾದಾಗ ಅವರು ಮತ್ತೆ ಒಂದು ಸತಿ ಬ್ಲಡ್ ಟೆಸ್ಟ್ ಮಾಡಿಸಿ ಈ ಥರ ಥಲಾಸ್ಮಿಯ ಕಾಯಿಲೆ ಇದೆ ಅಂತ ನಮಗೆ ತಿಳಿಸಿದರು. ಈಗ ಈ ಮಗು ತ್ರೇಯ ನಮ್ಮ ಹತ್ರ ಒಂದು 3 months ಏಜಲ್ಲಿ ಅವ್ರಿಗೆ ಲೋ ಹಿಮೋಗ್ಲೋಬಿನ್ ಅಂತ ಗೊತ್ತಾಯಿತು. ಅವ್ರು ಪೀಡಿಯಾಟ್ರಿಷಿಯನ್ ಚೆಕ್ ಮಾಡಿದ್ಮೇಲೆ ನಮ್ಮ ಹತ್ರ ರೆಫರ್ ಮಾಡಿದರು. ಆವಾಗಿಂದ ನಾವು ಟ್ರಾನ್ಸ್ಫ್ಯೂಷನ್ ರೆಗ್ಯುಲರಾಗಿ ಕೊಡ್ತಾ ಇದ್ದೀವಿ. ಮಗು 1.5-2 years ಆದಮೇಲೆ ಕೆಲೇಷನ್ ಥೆರಪಿನೂ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲೇ ನಾವು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಯಾಕಂದರೆ ಇದೇ ಥರ ಬರೀ ಟ್ರಾನ್ಸ್ಫ್ಯೂಷನ್ ಕೆಲೇಷನ್ ಕೊಟ್ಟರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಾಂಪ್ಲಿಕೇಶನ್ಸ್ ಡೆವಲಪ್ ಆದಮೇಲೆ ಮಕ್ಕಳನ್ನ ಕ್ಯೂರ್ ಮಾಡೋಕ್ಕೆ ಬರೋಲ್ಲ, ಅವ್ರ ಪ್ರಾಣಕ್ಕಪಾಯ ಆಗಿಬಿಡುತ್ತೆ. ಅದಾದಮೇಲೆ ಅವಳಿಗೆ ಆ ಟೈಮಲ್ಲಿ 3 ತಿಂಗಳು ಪಾಪು ಆಗಿತ್ತು ಅವಳು. ಅಲ್ಲಿಂದ ತಿಂಗಳು 5 ವರ್ಷ ತನಕ ನಾವು ಇದೇ ಹಾಸ್ಪಿಟ್ಲಲ್ಲಿ ಬ್ಲಡ್ ಹಾಕ್ಸ್ತಾ ಇದ್ವಿ. ಅದಾದಮೇಲೆ ಈ ಕಳೆದ ವರ್ಷ ನಮಗೆ ಬೋನ್ ಮ್ಯಾರೋ ಟ್ರೀಟ್ಮೆಂಟು ಅವಳಿಗೆ ಮಾಡಿಸಿದ್ರು. ಥ್ಯಾಲಸೀಮಿಯಾದಲ್ಲಿ ಟ್ರಾನ್ಸ್ಪ್ಲಾಂಟ್ ಎಷ್ಟು ಬೇಗ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ 2-3 years ಆಫ್ ಏಜ್, ಯೂಶಲಿ 7 yearsಗಿಂತ ಮುಂಚೆ ಮಾಡಿದರೆ ಐರನ್ ಓವರ್ಲೋಡ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಅಂದರೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂತ ಹೇಳಿದರೆ, ಬ್ರದರ್ಸ್ ಆರ್ ಸಿಸ್ಟರ್ಸ್ ನಾವು HLA ಟೈಪಿಂಗ್ ಮಾಡಿ ಅವ್ರ ಥ್ಯಾಲಸೀಮಿಯಾದಿಂದ ಅಫೆಕ್ಟ್ ಆಗಿಲ್ಲ ಅಂದರೆ ಅವ್ರ ಮ್ಯಾಚ್ ಆದರೆ ನಾವು ಆಲ್ಮೋಸ್ಟ್ 90% ಸಕ್ಸಸ್ ರೇಟ್ ಇದೆ. ಬಟ್ ಈ ಮಗು ಫ್ಯಾಮಿಲಿಯಲ್ಲಿ ಏನಾಯಿತು ಅಂತ ಹೇಳಿದರೆ, ಇನ್ನೊಂದು ಮಗುದು ಮ್ಯಾಚ್ ಆಗಿಲ್ಲ, ಪೇರೆಂಟ್ಸ್ದು ಮ್ಯಾಚ್ ಆಗಿಲ್ಲ. ಸೊ ಈ ಸಿಚುವೇಷನಲ್ಲಿ ನಾವು ಅನ್ರಿಲೇಟೆಡ್ ಡೋನರ್ ರಿಜಿಸ್ಟ್ರಿಯಲ್ಲಿ ಸರ್ಚ್ ಮಾಡಿದ್ದೀವಿ, ಅದರಲ್ಲೂ ಫುಲ್ ಮ್ಯಾಚ್ ಬಂದಿಲ್ಲ. ಸೊ ಈಗ ಹಾಫ್ ಮ್ಯಾಚ್ ಟ್ರಾನ್ಸ್ಪ್ಲಾಂಟ್ ಅಂತ ಹ್ಯಾಪ್ಲೋ BMT ಅಂತ ಹೇಳ್ತೀವಿ. ಹ್ಯಾಪ್ಲೋ BMT ಥ್ಯಾಲಸೀಮಿಯಲ್ಲಿ ಮಾಡಿದರೆ ಇಟ್ ಈಸ್ ಅ ರಿಸ್ಕಿ ಪ್ರೊಸೀಜರ್. ಅಂದ್ರೂ ಕೇರ್ಫುಲಿ ಸೆಲೆಕ್ಟೆಡ್ ಪೇಷಂಟ್ಸ್, ಅಂದರೆ ಪೇಷಂಟ್ಸ್ ಬಿಲೋ 5-7 years ಆಫ್ ಏಜ್, ಐರನ್ ಓವರ್ಲೋಡ್ ಆಗಿರಲ್ಲ, ಫೆರಿಟಿನ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್, ಹೈ ಫೆರಿಟಿನ್ ರಿಲೇಟೆಡ್ ಆಗಿರಲ್ಲ, ಆವಾಗ ಕೇರ್ಫುಲಿ ಸೆಲೆಕ್ಟೆಡ್ ಪೇಷಂಟ್ಸ್ ನಾವು ಮಾಡಿದರೆ ಸಕ್ಸಸ್ ಆಗ್ಬೋದು. ಸೊ ಈ ಮಗು ತ್ರೇಯದು they took almost 2-3 years to decide. Last year they decided ki ಸರ್ ಈಗ ಬರೀ ನಾವು ಟ್ರಾನ್ಸ್ಫ್ಯೂಷನ್ ಮತ್ತು ಕೆಲೇಷನ್ ಮಾಡಿದರೆ ಅಲ್ಟಿಮೇಟ್ಲಿ ಮಗು 20 years ಆದಮೇಲೆ ಪ್ರಾಣಕ್ಕೆ ಅಪಾಯ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಸೈಡ್ ಮಾಡಿದ್ವಿ ಹ್ಯಾಪ್ಲೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಹಾಫ್ ಮ್ಯಾಚ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡುವ ಅಂತ. ಸೊ ವಿ ಡಿಡ್ ಲಾಟ್ ಆಫ್ ಕ್ರೌಡ್ ಫಂಡಿಂಗ್ ಆ್ಯಂಡ್ ಆಲ್ ದ್ಯಾಟ್. ಪೇರೆಂಟ್ಸ್ ಆಲ್ಸೋ ರ್ಯಾನ್ ಫ್ರಮ್ ಪಿಲ್ಲರ್ ಟು ಪೋಸ್ಟ್ ಟು ಅರೇಂಜ್ ಫಂಡ್ಸ್. ಅದಾದಮೇಲೆ ನಾವು ಪ್ರೀ ಟ್ರಾನ್ಸ್ಪ್ಲಾಂಟ್ ಇಮ್ಯುನೋಸಪ್ರೆಷನ್ ಅಂತ ಹೇಳ್ತೀವಿ, ಅಂದರೆ ಟ್ರಾನ್ಸ್ಪ್ಲಾಂಟಲ್ಲಿ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಅದನ್ನು ಕೊಟ್ಟು, ಅದಾದಮೇಲೆ ಫಾದರಿಂದ ನಾವು ಸ್ಟೆಮ್ ಸೆಲ್ಸ್ ತೊಗೊಂಡು ಕ್ರಯೋ ಪ್ರಿಸರ್ವ್ ಮಾಡಿ, ಅದಾದಮೇಲೆ ಮಗುಗೆ ನಾವು BMT ಯೂನಿಟಲ್ಲಿ ಅಡ್ಮಿಟ್ ಮಾಡಿ 1 week ಆಫ್ ಮೆಡಿಸಿನ್ಸ್ ಟು ಎಂಟಿ ದ ಮ್ಯಾರೋ, ಕ್ರಿಯೇಟ್ ಸ್ಪೇಸ್. ಅದಾದಮೇಲೆ ಫಾದರ್ ಸ್ಟೆಮ್ ಸೆಲ್ಸ್ನ ಕೊಟ್ಟು ಆಲ್ಮೋಸ್ಟ್ ಒನ್ ಮಂತ್ ಆರ್ ಆಲ್ಮೋಸ್ಟ್ 5 weeks ಪೇಷಂಟ್ ವಾಸ್ ಇನ್ ದ BMT ಯೂನಿಟ್. ಆ ಟೈಮಲ್ಲಿ ಯೂಶಲಿ ಲೋ ಬ್ಲಡ್ ಕೌಂಟ್ಸ್, ಬ್ಲಡ್ ಪ್ಲೇಟ್ಲೆಟ್ ರಿಕ್ವೈರ್ಮೆಂಟ್, ಜ್ವರ, ಮ್ಯೂಕೋಸೈಟಿಸ್ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ. ತ್ರೇಯಾಗೂ ಬಂತು. ವಿ ವರ್ ಏಬಲ್ ಟು ಮ್ಯಾನೇಜ್ ಆಲ್ ದ್ಯಾಟ್ ಸಕ್ಸಸ್ಫುಲಿ. 1 month ಆದಮೇಲೆ ನಾವು ಕೈಮರಿಸಮ್ ಮಾಡಿದರೆ 99.9% ಅಂದರೆ 100% ಕೈಮರಿಸಮ್ ಅಂದರೆ ಫುಲ್ಲಿ ಸಕ್ಸಸ್ ಆಯಿತು ಅಂತ. ಅದಾದಮೇಲೆ ನಾವು ಶೀಸ್ ಆಲ್ಮೋಸ್ಟ್ 1 year ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಇಮ್ಯುನಿಟಿನ ಸ್ವಲ್ಪ ಕಡಿಮೆ ಮಾಡೋಕ್ಕೆ, ಸೊ ದ್ಯಾಟ್ ಗ್ರಾಫ್ ವರ್ಸಸ್ ಹೋಸ್ಟ್ ಡಿಸೀಸ್ ರಿಯಾಕ್ಷನ್ ಇರಬಾರ್ದು, ಪ್ಲಸ್ ಫ್ರೀಕ್ವೆಂಟ್ ಮಾನಿಟ್ರಿಂಗ್ ಆಫ್ ಇನ್ಫೆಕ್ಷನ್ಸ್ ಎಲ್ಲ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಟ್ರಾನ್ಸ್ಪ್ಲಾಂಟ್ ಯೂನಿಟಿಂದ ಡಿಸ್ಚಾರ್ಜ್ ಆದಮೇಲೆ ಒಂದ್ಸರಿನೂ ಅಡ್ಮಿಷನ್ ಆಗಿಲ್ಲ, ನೋ ಮೇಜರ್ ಇನ್ಫೆಕ್ಷನ್ಸ್, ಚೈಲ್ಡ್ ಈಸ್ ಕಂಪ್ಲೀಟ್ಲಿ ವೆಲ್. ಇವಾಗ 1 ವರ್ಷ ಆಯಿತು ಆಲ್ಮೋಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ. ವಿತಿನ್ couple of months ವಿ ವಿಲ್ ಟೇಪರ್ ದ ಇಮ್ಯುನೋಸಪ್ರೆಷನ್ ಆ್ಯಂಡ್ ಸ್ಟಾಪ್. ಶಿ ಈಸ್ ಡಿಸೀಸ್ ಫ್ರೀ, ಸೊ ಶಿ ಈಸ್ ಕ್ಯೂರ್ಡ್ ಫಾರ್ ಆಲ್ ಅವರ್ ಲೈಫ್. ಫ್ಯೂಚರಲ್ಲಿ ಅವಳಿಗೆ ಮತ್ತೆ ಥ್ಯಾಲಸೀಮಿಯಾ ಕಾಯಿಲೆ ವಾಪಸ್ ಬರೋದು ಅಥವಾ ಮತ್ತೆ ಪದೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಬೇಕಾಗೋದು ಅಥವಾ ಥ್ಯಾಲಸೀಮಿಯಾ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. 2018 ಆಗಸ್ಟಿಂದ ಸ್ಟಾರ್ಟ್ ಆಗಿರೋದು, ಇಲ್ಲಿವರೆಗೆ ನಡೆಯುತ್ತೆ ಸರ್. ಆಲ್ಮೋಸ್ಟ್ 6 years ಅದು ಸಕ್ಸಸ್ ಆಗಿ ಈಗ ಆಲ್ಮೋಸ್ಟು 10 ತಿಂಗಳು ಆಯಿತು. ಈಗ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಗ್ರೋತ್ ಆಗಿದ್ದಾಳೆ. ಅವಳಿಗೆ ಏನು ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ನಮಗೆ. ಅದು ಈ ಬೋನ್ ಮ್ಯಾರೋ ಆದಮೇಲೆ ನಾವು ಬ್ಲಡ್ ಹಾಕಿದ್ದು ಸಂಪೂರ್ಣವಾಗಿ ನಿಂತಿದೆ, ಏನು ತೊಂದರೆ ಇಲ್ಲ ನಮಗೆ. ಇಲ್ಲಿನ ಹಾಸ್ಪಿಟ್ಲಿನ ಎಲ್ಲ ವ್ಯವಸ್ಥೆಯು ನಮಗೆ ಯಾವ ಥರ ಬೇಕಿತ್ತು ಅದೇ ಥರ ಆಯಿತು. ನಮ್ಮ ಸ್ಟಾಫುಗಳು ಆಗಲಿ, ಡಾಕ್ಟರ್ಸ್ ಆಗಲಿ ಎಲ್ಲರೂ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿ ನಮ್ಮ ಚಿಕಿತ್ಸೆ ಯಶಸ್ವಿಯಾಗಿದೆ. ಪಾಪು ಚೆನ್ನಾಗಿದೆ. ನೆಕ್ಸ್ಟ್ ಇಯರಿಂದ ಸಜೆಸ್ಟ್ ಮಾಡಿದ್ದಾರೆ ಸ್ಕೂಲಿಗೆ ಹೋಗೋಕ್ಕೆ. ಈಗ ನಾರ್ಮಲ್ ಥರನೇ ಇದ್ದಾಳೆ, ಏನು ತೊಂದರೆ ಇಲ್ಲ. So the message here is thalassemia ಕಾಯಿಲೆಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ is the only curative option. Early transplant is the key. Fully matched donor ಇದ್ದರೆ it is better. If we don't have half matched donor is also an option. ಕೇರ್ಫುಲಿ ಸೆಲೆಕ್ಟೆಡ್ ಪೇಷಂಟ್ಸ್, ಅಂದರೆ ಏಜ್ ಜಾಸ್ತಿ ಇರಬಾರ್ದು, ಐರನ್ ಓವರ್ಲೋಡ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಇರಬಾರ್ದು, ಪ್ಲಸ್ ವೇರಿಯಸ್ ಅದರ್ ಮೊಡಾಲಿಟೀಸ್ ನಾವು ಮಾಡಿದರೆ ಇಟ್ ಕ್ಯಾನ್ ಬಿ ವೆರಿ ಸಕ್ಸಸ್ಫುಲ್. ಸೊ ದ್ಯಾಟ್ಸ್ ದ ಮೆಸೇಜ್. ಥ್ಯಾಂಕ್ ಯು.